ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಬಾರಿ ಏನೋ ಒಂದು ಕೆಲಸಗಳಾಗಿರಬಹುದು ಅಥವಾ ಯಾವುದೋ ಒಂದು ವಸ್ತುಗಾಗಿರ್ಬೋದು, ನಾವು ಅದರ ಹಿಂದೆ ಬಿದ್ದಿರ್ತೀವಿ ಅಥವಾ ಅದನ್ನು ಹುಡುಕೊಂಡು ಹಿಂಬಾಲಿಸ್ತಾ ಇರ್ತೀವಿ ಅಂತ ಹೇಳ್ಬೋದು. ಸಿಗದೇ ಇದ್ದಾಗ ಕೈ ಬಿಟ್ಬಿಡ್ತೀವಿ, ಏನೋ ನಮ್ಮ ಪಾಲಿಗಿಲ್ಲ ಅನಿಸುತ್ತೆ ಅಂತ. ಇವಾಗ ನಾನು ಏನು ಕೇಳ್ತೀನಿ ಅಂತಂದರೆ, ಆ ರೀತಿ ಅದೃಷ್ಟ ಅನ್ನೋಂಥದ್ದು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತಂದರೆ, ಸೊ ನಮ್ಮ ಪಾಲ್ಗಿರೋದು ನಮಗೆ ದಕ್ಕಬೇಕು ಅಂತಂದರೆ ಹೇಗೆ ಪಡ್ಕೊಳ್ಳೋವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾಕಂದರೆ ಸಾಕಷ್ಟು ನೊಂದುಬಿಟ್ಟಿರ್ತೀವಿ, ನಮಗೆ ಸಿಗೋದೇ ಇಲ್ಲ. ಏನೋ ಒಂದು ಮನೆ ತೊಗೊಳ್ಬೇಕಿತ್ತು, ಇದು ನೋಡಿ ಸಾಕಾಯಿತು, ಸಿಗ್ತಾ ಇಲ್ಲ. ಗಾಡಿ ತೊಗೊಳ್ಬೇಕಿತ್ತು, ಆಗ್ತಾ ಇಲ್ಲ, ಬರಲ್ಲ. ಮೋಸ್ಟ್ಲಿ ನನಗೆ ಹಣೆ ಬರದಲ್ಲಿ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬರಬೇಕು, ಅದು ನಮ್ಮ ಪಾಲಿಗೆ ಪ್ರಾಪ್ತಿ ಆಗಬೇಕು ಅಂತಂದರೆ ಹೇಗೆ ಸಾಧ್ಯ ಗುರುಗಳೇ, ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲರ ಲೈಫಲ್ಲೂ ಕೂಡ ಇದು ನಡೀತಿರುತ್ತೆ. ಪಾಪ ಎಷ್ಟೋ ಸಲ ನಾವು ಹುಡುಕಿ ಮಾಡಿದ್ದೆಲ್ಲ ನಮ್ಮ ಪಾಲಿಗೆ ದಕ್ಕೋದೇ ಇಲ್ಲ. ಆ ಒಂದು ಏನು ಕೃಪೆ ಇರುತ್ತೋ ಅದೇ ಇರುತ್ತೆ. ಸರಿ, ನಿತ್ಯಾನುಷ್ಠಾನವನ್ನು ನಿತ್ಯಾನುಪಾಯನಿ ಹೆಸರಲ್ಲಿ ಮಾಡಿಕೊಂಡು ಹೋಗೋದಾದರೆ ಒಂದು ದಿನ ಖಚಿತ ಸಿಗುತ್ತೆ ಅದು. ಯಾಕಂದರೆ ನನ್ನ ಅನುಭವದ ಮಾತುಗಳೇನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಕಾರಣಕ್ಕೆ ಅದನ್ನು ಬಿಡದೆ ಯಾವ ರೀತಿ ನಿಮ್ಮ ಜೀವನ ನಡಿಬೇಕಾದ್ರೆ ಕೆಲಸ ಮಾಡ್ತೀರೋ, ಯಾವ ರೀತಿ ನಿಮ್ಮ ಜೀವ ಉಳಿಬೇಕಾದ್ರೆ ಆಹಾರವನ್ನು ಸೇವನೆ ಮಾಡ್ತೀರೋ, ಹಾಗೆಯೇ ನಿಮ್ಮ ಜೊತೆಗೆ ರೂಢಿಗತವನ್ನಾಗಿ ಒಂದನ್ನು ಮಾಡ್ಕೊಂಡು ಬಿಟ್ಟರೆ ಅದು ಹೇಗೋ ನಿಮ್ಮನ್ನು ಅಂತಹ ಬರ್ತಕ್ಕಂತಹ ದೊಡ್ಡ ದೊಡ್ಡ ತಾಪತ್ರ ನಿವಾರಣೆ ಮಾಡ್ತಾ ತಳ್ಕೊಂಡು ಜೋರಾಗಿ ಫೋರ್ಸ್ ವಾಟರ್ ಬಿಟ್ಟರೆ ಹೇಗೆ ಹೋಗ್ತವೆ ಪಕ್ಕಕ್ಕೆ ಕಸ ಕಡ್ಡಿ, ಹಾಗೆ ನಿಮ್ಮ ಪ್ರೇಯರ್, ನಿಮ್ಮ ಪ್ರಾರ್ಥನೆ ಪ್ರತಿನಿತ್ಯವೂ ಕೂಡ ಮಾಡಿಕೊಂಡ್ರೆ ಸಿದ್ಧೆ ಅದು ಹಾಗೆಯೇ ತಿರುತ್ತೆ. ಆದರೆ ಅಲ್ಲಿ ಹಾಗೆ ಮಾಡೋಕ್ಕಾಗಲ್ಲ. ಕೆಲಸದ ಒತ್ತಡ, ಮತ್ತೊಂದು ಇನ್ನೊಂದು ಇದೆಲ್ಲವೂ ಕಡೆ ಇತ್ತು ಅಂತಂದರೆ, ಪ್ರತಿ ತಿಂಗಳು 4ನೇ ತಾರೀಕು 4 ಉದ್ದಿನ ವಡೆಗಳನ್ನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ 4, 5 ಅಲ್ಲ 3 ಅಲ್ಲ 4 ಉದ್ದಿನ ವಡೆಯನ್ನು ತೆಗೆದುಕೊಳ್ತಾ ನೀವು ಸಣ್ಣದಾಗಿ ಹಚ್ಚಿಬಿಟ್ಟು ಒಂದು ಯಾವುದಾದ್ರೂ ಒಂದು ಯೂಸ್ ಅಂಡ್ ಥ್ರೋ ಪ್ಲೇಟ್ ಆ ಥರದೆಲ್ಲ ಹಾಕಿಬಿಟ್ಟು ಬೀದಿ ನಾಯಿಗೆ ಹಿಡಬೇಕು. ಅದು ಮಧ್ಯಾಹ್ನ ಅಭಿಜಿನ್ ಲಗ್ನವಾಗಿದ್ದರೆ ಬಹಳ ಉತ್ತಮ. 11:30 12:30 ಆ ಸಂದರ್ಭದಲ್ಲಿ ಇಟ್ಟುಬಿಡಿ. ಪ್ರತಿ ತಿಂಗಳು 4ನೇ ತಾರೀಕು ಜ್ಞಾಪಕ ಇಟ್ಕೊಡಿ. ಇನ್ನು 4ನೇ ತಾರೀಕು ಹುಟ್ಟಿರೋರಾದರೆ ಬಹಳ ಅದ್ಭುತ, ಅವ್ರದ್ದೊಂದು ಚಮತ್ಕಾರವೇ ನಡೆದೋಗುತ್ತೆ. ಸೊ ಯಾವ ವಾರ ಆದರೂ ಬಂದಿರಲಿ 4ನೇ ತಾರೀಕು ನೆನಪಿಟ್ಟುಕೊಂಡು 4 ಉದ್ದಿನ ವಡೆಯನ್ನು ಒಂದು 4 ಬೀದಿ ನಾಯಿಗಳಿಗೆ ನಾನು ಹೇಳ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂತಹದ್ದು ಏನಿದೆಯೋ 11:30 12 ಅಭಿಜಿನ್ ಮುಹೂರ್ತ. ಬಹುಶಃ ನಮಗೆ ಆ ಸಂದರ್ಭ ಆಗಲ್ಲ ಗುರುಗಳೇ. ಇದು ಪಾಪ ಜಾಬ್ ಹೋಗಿರ್ತಾರೆ, ಆಫೀಸ್ ಮತ್ತೊಂದು ಇರುತ್ತೆ. ಇನ್ನು ಬೇರೆದು ನಿಮ್ಮ ಟೈಮ್ ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಮಾಡ್ಕೊಳ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರುತ್ತೆ. ಒಟ್ಟಾರೆಯಾಗಿ ಮಾಡಿ. ಆದರೆ ಅದ್ರ ಜೊತೆಗೆ ಸ್ವಲ್ಪ ಒಂದು ನೀರು ಕೂಡ ಇಟ್ಟು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಈ 4 ಉದ್ದಿನ ವಡೆಯನ್ನು ನೀವು ಹಾಕಬೇಕಾದ್ರೆ ನೆಕ್ಸ್ಟ್ ಇನ್ನೊಂದು 4 ಬರುತ್ತಲ್ಲ, ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ಉದ್ದಿನ ವಡೆಯನ್ನು ಸೇವಿಸಬಾರದು. ಸೊ ಮರೆತು ತಿನ್ನಬಾರ್ದು. ಹೋಟೆಲ್ಗೆ ಹೋಗಿದ್ದೀವಿ ಅಂತ ಉದ್ದಿನ ವಡೆ ಆರ್ಡರ್ ಮಾಡಿ ತಿನ್ನೋದು ಬೇಡ ಅಂತೀರಾ? ಅದೇ, ನೀವು ಮರೆತು ತಿಂದರೆ ಏನು ತೊಂದರೆ ಇಲ್ಲ, ಏನೂ ತೊಂದರೆ ಆಗಲ್ಲ. ಕೆಲಸ ಆಗೋದ್ರಲ್ಲಿ ಬಹುಶಃ ನಿಧಾನ ಆಗುವಂಥದ್ದು ಇರುತ್ತೆ. ಅದಕ್ಕಾಗಿ ನೀವು ಡ್ರೈವ್ ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಮಾಡೋದು ಹೇಗಿದೆ, ಏನೋ ತಿನ್ಕೊಂಡು ಮಾಡೋದು ಹೇಗಿದೆ, ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗ್ಬಾರ್ದಲ್ಲ. ಅದಕ್ಕಾಗಿ ನೀವು ಮಾಡ್ತೀನಿ ಅಂತಂದರೆ ಈ ಪದ್ಧತಿಯನ್ನು ಮಾಡಿ. ಅದು ಅಭಿಜಿನ್ ಮುಹೂರ್ತ ಅದ್ಭುತವಾಗಿರುತ್ತೆ. ಅದಕ್ಕೆ ಹಾಗೆ ಟ್ರೈ ಮಾಡಿ ನೋಡಿ, ಚಮತ್ಕಾರ. ಅದು 4 ಅಂತಕ್ಕದ್ದು ಏನಿದೆಯೋ ಹಾಗೆ 4 ತಿಂಗಳ ಒಳಗಡೆ ಏನೇನು ನೀವು ಪಡ್ಕೊಳ್ಬೇಕು ಅಂತಿದ್ರೋ ಒಟ್ಟಾರೆಯಾಗಿ ನೀವು ಹುಡ್ಕೊಂಡು ಹೋದರೆ ಸಿಗಲಿಲ್ಲ, ನಿಮ್ಮನ್ನು ಅದೃಷ್ಟ ಹುಡುಕಿ ಬರುತ್ತೆ. ಅಲ್ಲಿ ಬಹಳ ತೃಪ್ತಿಯನ್ನು ತಾವು ಕಾಣ್ತೀರಿ. ಖಂಡಿತ ಗುರುಗಳೇ, ಇದೇ ನನ್ನ ಒಂದು ಪ್ರಶ್ನೆ ಆಗಿತ್ತು. ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ. ಸೊ 4ನೇ ತಾರೀಕಿಗೆ ತುಂಬಾ ಸಮಯ ಇದೆ, ಈಗಲೇ ಪ್ಲ್ಯಾನ್ ಕೂಡ ನಾವು ಮಾಡ್ಕೊಳ್ಬಹುದು. ಇಷ್ಟು ಸರಳ ರೆಮಿಡಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಮುಂದಿನ ತಿಂಗಳು 4ನೇ ತಾರೀಕು ಮರೆಯೋಕ್ಕೆ ಹೋಗಬೇಡಿ. ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡೋದ್ರಿಂದ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.